ಶಾಸ್ತ್ರಿಗಳೇ, ಈ ವಾರದಲ್ಲಿ ಕರ್ಕಾಟಕ, ಸಿಂಹ, ಕನ್ಯಾ ರಾಶಿಗಳ ಫಲಾಫಲವನ್ನು ತಿಳಿಸೋದಾದ್ರೆ ಖಂಡಿತ ನೋಡ್ತಾ ಹೋಗೋಣ. ಕರ್ಕಾಟಕ ರಾಶಿಯವರಿಗೆ ಶಶಿಮಂಗಳ ಯೋಗ ಏರ್ಪಾಡಾಗಿದೆ. ಫಲವನ್ನು ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ, ದೇಹಬಲ ಚೆನ್ನಾಗಿರ್ತದೆ. ಚಂದ್ರ ಚೆನ್ನಾಗಿದ್ದಾನಲ್ಲ, ಈ ಕಾರಣದಿಂದಾಗಿ ದೇಹಬಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು, ಅನಗತ್ಯ ವ್ಯಯ, ಕಾಲಿನ ಬಾಧೆ ಸೂಚಿಸುತ್ತಾ ಇದೆ. ಕುಟುಂಬ ಸೌಖ್ಯ ಚೆನ್ನಾಗಿರ್ತದೆ. ಸ್ವಲ್ಪ ವೃತ್ತಿಯಲ್ಲಿ ಅನುಕೂಲ, ಪರಸ್ಪರ ಸಹಕಾರ ಎರಡು ತುಂಬ ಚೆನ್ನಾಗಿದೆ. ಯಾಕಂದರೆ ನಿಮ್ಮ ರಾಶಿ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಬಂದು ಜನ್ಮದಲ್ಲೇ ಇದ್ದಾಗ ಸಹಕಾರ, ಪರಸ್ಪರ ಚಂದ್ರ ಹಾಗೂ ಕುಜ ಒಟ್ಟಾಗಿದ್ದಾರೆ. ಅದು ಬಾಧಕವೇ ಅಲ್ಲ, ಕುಜ ನೀಚ ಸ್ಥಾನ, ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಕುಟುಂಬ ಸೌಖ್ಯ, ಹಣಕಾಸಿನ ಅನುಕೂಲ, ಮನೆಯಲ್ಲಿ ಒಂದು ಹಿತವಾದ ವಾತಾವರಣ, ಯಾರೋ ನೆಂಟರು ಇತ್ಯಾದಿ ಇಷ್ಟರು ಬಂದು ಒಟ್ಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿ ತುಂಬ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಅನಗತ್ಯ ವ್ಯಯಗಳಿದ್ದಾವೆ, ಅದರ ಕಡೆ ಗಮನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಲಾಭ, ಸಹೋದರರು, ಸೇವಕರು ಇವರಿಂದಾಗಿ ನೋಡಿ, ಅಲ್ಲಿ ತೃತೀಯ ಸ್ಥಾನದಲ್ಲಿ ಚಂದ್ರ ಕೇತು ಸಂಚರಿಸಿದಾಗ ಸ್ವಲ್ಪ ಅಸಮಾಧಾನಗಳು ಏರ್ಪಾಡಾಗುತ್ತೆ. ಸಹೋದರಲ್ಲಿ ಮನಸ್ತಾಪಗಳು, ಸೇವಕರಲ್ಲಿ ಸಹಾಯ ಮಾಡಿದ್ರೂ ಕೂಡ ಒಂದು ರೀತಿಯ ಒಂದು ತೊಡಕನ್ನು, ಈ ಒಂದು ಎಳೆ ಆ ರೀತಿಯಾಗಿ ಇರ್ತದೆ. ಸ್ವಲ್ಪ ಎಚ್ಚರಿಕೆ, ಸಹಾಯ ಮಾಡಿಬಿಡೋದು ಆಮೇಲೆ ಅನ್ನಿಸ್ಕೊಳ್ಳೋದು, ಇದು ಈ ಥರದ್ದು ಒಂದು ಸಾಧ್ಯತೆ ಇದೆ. ಸ್ವಲ್ಪ ಆದರೆ ಚಂದ್ರನಿಗೆ ಬಲ ಇರೋದ್ರಿಂದಾಗಿ ಅದು ನೋವನ್ಸಲ್ಲ ನಿಮಗೆ, ಹಾಗೆ ಸಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಅಹಿತಕರ ಉಪದೇಶಗಳು ಸಿಗೋ ಸಾಧ್ಯತೆ, ಬೇಸರವಾಗುತ್ತೆ. ಅವರೇನೋ ಮಾತಾಡಿ ಏನೋ ಹೇಳ್ತಾರೆ, ಅದು ನಿಮ್ಗೆ ಇಷ್ಟವಾಗೋದಿಲ್ಲ, ಅಂಥದ್ದು ಅನುಸರಿಸಲೇಬೇಕಾಗುತ್ತೆ. ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ತೀರ, ಅಂಥದ್ದನ್ನು ಸೂಚಿಸ್ತಾ ಇದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ಕಾಣ್ತೀರ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿಯ ಬಲವೇ ಬಲ ಅಲ್ವಾ, ಹೀಗಾಗಿ ನಿಮಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಒಂದು ಧೈರ್ಯ, ಉತ್ಸಾಹಗಳೆಲ್ಲ ಬರುತ್ತೆ. ಯಾರು ಏನಾದರೂ ಅಂದಿದ್ರು ಅದನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳದೆ ಆಯಿತು ಅಂತ ಮುಂದಕ್ಕೆ ಹೋಗೋದಿದೆಯಲ್ಲ, ಅದು ಆ ಥರದ್ದು ಒಂದು ಚೆನ್ನಾಗಿದೆ. ಹೀಗಾಗಿ ಕರ್ಕಾಟಕ ರಾಶಿಯವರಿಗೂ ಕೂಡ ವಾರ ಇಡೀ ಹೆಚ್ಚಿನ ಅನುಕೂಲವನ್ನೇ ಕಾಣ್ತೀರಾ, ಆತಂಕ ಬೇಡ. ವೃತ್ತಿಯಲ್ಲೂ ಎಲ್ಲ ಕಡೆ ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ನೋಡಿ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಇದು ತುಂಬ ವಿಶೇಷವಾದ ಫಲ ತಂದುಕೊಡುತ್ತೆ. ಇದು ಬೇಕಾಗಿದೆ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಆಪ್ತರೊಂದಿಗೆ ಮನಸ್ತಾಪ, ಆಪ್ತರಿಗಾಗಿ ವ್ಯಯ, ಕಾಲಿನ ಬಾಧೆ. ಸ್ತ್ರೀಯರಿಗೆ ಹೆಚ್ಚಿನದಾಗಿ ಇದು ಅನ್ವಯ ಆಗುತ್ತೆ. ವೃತ್ತಿಯಲ್ಲಿ ಅನುಕೂಲ, ಸಮಾಧಾನ. ಸ್ತ್ರೀಯರಿಗೆ ವ್ಯಯ, ಪರಿಶ್ರಮ ಇದು ಇದೆ. ಹೆಣ್ಮಕ್ಕಳಿಗೆ ಅತಿಯಾದ ಖರ್ಚು ಇದೆ, ಅತಿಯಾದ ಪರಿಶ್ರಮ ಇದೆ. ಮನೆಯ ಪಾತ್ರೆ ತೊಳೆಯೋದು ಶುರುವಾದಾಗಲಿಂದ ರಾತ್ರಿ ಬೆಡ್ಶೀಟ್ ಅಂದರೆ ಹಾಸಿಗೆ ಹಾಸುವವರೆಗೆ ಅತಿಯಾದ ಶ್ರಮಗಳು ಎಲ್ಲ ನನ್ನೊಬ್ಬ ತಲೆ ಮೇಲೆ ಬಿತ್ತಲ್ಲ ಅನ್ನೋ ಥರ ಹೆಣ್ಮಕ್ಳಿಗೆ ಪಾಪ ತನ್ನೊಬ್ಬಳ ಮೇಲೆ ಕೆಲಸ ಆಯ್ತಲ್ಲ ಅನ್ನೋ ರೀತಿಯ ಒಂದು ಪರಿಶ್ರಮ ಅದು ಕಾಣ್ತಾ ಇದೆ ವಾರದ ಆದಿಯಲ್ಲಿ ಸಿಂಹರಾಶಿಯವರಿಗೆ. ಕಾರಣ ಚಂದ್ರ ಕುಜ ಎಲ್ಲ ಒಟ್ಟಾಗಿದ್ದಾರೆ. ಹಾಗಾಗಿ ಯಾವ ಇನ್ನೊಬ್ಬರ ಕೆಲಸವನ್ನು ನೀವೇ ಮಾಡಿ ಮುಗಿಸ್ಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅದೃಷ್ಟವೂ ಕೈ ಕೊಟ್ಬಿಡ್ತು ಒಂದು ಸಲ, ಹಾಗಾಗ್ಬಿಡುತ್ತೆ. ಆದರೆ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಗುರು ಸಂಚರಿಸ್ತಾ ಇರೋದ್ರಿಂದಾಗಿ ಹಿರಿಯರಿಂದ ಸಹಕಾರಗಳು, ಅನುಕೂಲಗಳು, ಸಮಾಧಾನ ಸಿಗ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಪ್ರಶಂಸೆ, ಪ್ರತಿಷ್ಠೆ, ಒಂದು ಸಣ್ಣ ಕೆಲಸ ತುಂಬ ಚೆನ್ನಾಗಿ ಆದರೆ ಯಾರೋ ಅದನ್ನು ಗುರುತಿಸಿ ಗೌರವಿಸ್ತಾ ಇರಲ್ಲ, ಅದು ಆ ಹಿತ, ಆ ಒಂದು ಸಂತೋಷ ಅದು ನಿಮಗೆ ಉಂಟಾಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ತ್ರೀಯರಿಗೆ ಕೌಟುಂಬಿಕ ಒತ್ತಡಗಳು, ಸ್ವಲ್ಪ ಅವರಿವರ ಮಾತುಗಳು, ಅಥವಾ ನೀವೇ ಇನ್ನೊಬ್ಬರ ಕೆಲಸಗಳನ್ನು ಮಾಡಿಕೊಟ್ಟು ಮತ್ತು ಅನ್ನಿಸ್ಕೊಳ್ಳೋದು ಬೇರೆ, ಈ ಥರದ್ದು ಆಗ್ಬಿಡ್ತಕ್ಕಂಥ ಪರಿಸ್ಥಿತಿ ಇವುಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಆತಂಕ ಇಲ್ಲ. ಬೆಂಕಿ ಲೋಹ ವ್ಯವಹಾರಗಳಲ್ಲಿ ಲಾಭ ಇರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಕಾರಣ ಏನಪ್ಪ ಅಂದರೆ ಮಾಂದಿ ಭಾಗ್ಯದಲ್ಲಿ ಸಂಚರಿಸೋದು ಮತ್ತು ಮಾಂದಿ ಚಂದ್ರ ಕೇತುಯುಕ್ತನಾಗ್ತಕ್ಕಂಥದ್ದು ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ. ಹೀಗಾಗಿ ಆಹಾರ ತೊಂದರೆ, ನೀರಿನ ತೊಂದರೆಗಳು, ಅಂದರೆ ಅದನ್ನು ಸೇವನೆ ಮಾಡೋದ್ರಿಂದಾಗಿ ಜಂಕ್ ಫುಡ್ ಇತ್ಯಾದಿಗಳ ಸೇವನೆ, ಅಥವಾ ಅತಿಯಾದ ಸಿಕ್ಕಿದೆ ಮೃಷ್ಟಾನ ಅಂತ ಹೇಳಿ ತಿಂದು ಅದೂ ತೊಂದರೆ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಅಲ್ಲಿ ರಾಹು ರವಿ ಎಲ್ಲ ಸೇರಿದ್ದಾರೆ, ಮಾಂದಿ ಜೊತೆಗೆ ಸೇರಿಬಿಡ್ತಾನೆ ಕೊನೆಗೆ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ. ಉಳಿದ ಹಾಗೆ ಈ ವಾರದಲ್ಲಿ ನೀವು ಕಷ್ಟವನ್ನು ದಾಟಲಿಕ್ಕೆ ಏನಪ್ಪ ಪರಿಹಾರ ಅಂತಂದರೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಆರೋಗ್ಯ ಏನಾದರೂ ಸ್ವಲ್ಪ ಏರುಪೇರಿದ್ರೆ ಅದು ನಿವಾರಣೆ ಆಗುತ್ತೆ. ರುದ್ರಾಭಿಷೇಕ ತುಂಬ ಪರಮ ಪವಿತ್ರವಾದ ದಿವ್ಯೌಷಧವಾದ ಆ ತೀರ್ಥ, ಅಭಿಷೇಕ ಮಾಡಿದ ತೀರ್ಥ, ಅದನ್ನು ನೀವು ಸೇವನೆ ಮಾಡಿ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಲಾಭ, ಹಿರಿಯರ ಸಹಾಯ ಸಹಕಾರ, ಧನ, ಜಲ, ಕ್ಷೀರ, ಹಾಲು, ಹೈನು ಇವು ಯಾವುದಿದೆ ತುಂಬ ಚೆನ್ನಾಗಿದೆ. ಹಣ್ಣು, ಹೂವು, ವಸ್ತ್ರ ವ್ಯಾಪಾರಿಗಳಿಗೆಲ್ಲ ಲಾಭದಾಯಕವಾಗಿದೆ. ಚಂದ್ರ ತುಂಬ ಲಾಭದಾಯಕಲ್ಲಿ ಇರೋದರಿಂದಾಗಿ ತುಂಬ ಹೆಚ್ಚಿನ ಸಮಾಧಾನ, ಸಂಪತ್ತನ್ನು ತಂದು ಕೊಡ್ತಾನೆ. ಸಮಾಧಾನ ಸಂಪತ್ತು ಬಹಳ ದೊಡ್ಡದು, ಅದನ್ನು ಚಂದ್ರ ತಂದು ಕೊಡ್ತಾನೆ ಲಾಭದಲ್ಲಿದ್ದಾಗ. ಆ ರೀತಿಯಲ್ಲಿ ಎಲ್ಲ ಚೆನ್ನಾಗಿದೆ. ಸ್ತ್ರೀಯರಂತೂ ಸಮಾಧಾನಕರವಾಗಿರ್ತಾರೆ. ಆ ರೀತಿಯ ಒಂದು ತೊಡಕಿಲ್ಲ ಅಂತಲ್ಲ, ಇದ್ದಾವೆ. ಇದ್ದಿದ್ರಲ್ಲಿ ಒಂದು ಹೆಚ್ಚಿನ ಪಾಲು ಅಂತೀವಲ್ಲ,
ಅದು ಒಂದು 75 ಭಾಗ ನಿಮ್ಮ ಪಾಲಿಗೆ ಈ ವಾರದ ಆದಿ ಒಳ್ಳೆಯ ರೀತಿಯಲ್ಲಿ ಶುರುವಾಗುತ್ತೆ. ಹೀಗಾಗಿ ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ಅನಗತ್ಯ ವ್ಯಯವೂ ಉಂಟಾಗುತ್ತೆ. ಲಾಸ್ ಮಾಡ್ಕೊಂಡ್ಬಿಡ್ತಾರೆ ಒಂದು ಸಣ್ಣ ಪ್ರಮಾದದಿಂದಾಗಿ. ಅದು ಯಾವಾಗಪ್ಪ ಅಂದರೆ ನಾಳೆ ದಿವಸ. ಹೀಗಾಗಿ ಸ್ವಲ್ಪ ಹುಷಾರು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೋಣ. ವಾರದ ಅಂತ್ಯದಲ್ಲಿ ನಿಮಗೆ ನೋಡಿ ಚಂದ್ರ ಜನ್ಮಕ್ಕೆ ಬರ್ತಾ ಸ್ತ್ರೀಯರಿಗೆ ಅಧಿಕ ವ್ಯಯ ಸೂಚಿಸ್ತಾ ಇದೆ. ಕಾರಣ ಅಲ್ಲಿ ಚಂದ್ರ ಕೇತು ಒಟ್ಟಾಗಿದ್ದಾರೆ. ಲಾಭದ ಅಧಿಪತಿಯೇ ಇಲ್ಲ ಅಂತಲ್ಲ, ಚಂದ್ರ ಕೇತು ಜೊತೆಗಿದ್ದಾಗ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇರ್ತದೆ, ಹುಷಾರು. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ದಾಂಪತ್ಯ ಮನಸ್ತಾಪ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲದ ವಾತಾವರಣ, ವ್ಯವಹಾರ ಮತ್ತು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ, ಕ್ಲಾಶಸ್ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು, ಕೊನೆಗೆ ಅದಿದೆ. ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ತಕರಾರುಗಳು ಜಾಸ್ತಿ, ನಷ್ಟತೆಯನ್ನು ಅನುಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಲಾಭ ಖಂಡಿತ ಇದೆ. ಲಾಭಾಧಿಪತಿ ಜನ್ಮಕ್ಕೆ ಬಂದಾಗ ಲಾಭವೇ, ಸಂಶಯ ಇಲ್ಲ. ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಹಾಲು, ಹೈನು, ಹೂವು, ಹಣ್ಣು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆಯಲ್ಲ, ಅದು ಕೊನೆಗೇನಪ್ಪ ಗಳಿಸಿದ್ದೆಲ್ಲ ಮತ್ತೆ ಲಾಸ್ ಮಾಡ್ಕೊಂಡ್ಬಿಡೋ ಸಾಧ್ಯ, ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ ಕನ್ಯಾ ರಾಶಿಯವರಿಗೆ ಅಂದರೆ ವಿಷ್ಣು ಸನ್ನಿಧಾನ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಶನಿ ದೃಷ್ಟಿ ಇದೆ ಚಂದ್ರನಿಗೆ. ಈ ಕಾರಣದಿಂದಾಗಿ ಅದು ಶನಿಚಂದ್ರರ ದೃಷ್ಟಿ ಅದು ಸ್ವಲ್ಪ ಒಳ್ಳೆಯದಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಏರುಪೇರು ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಇದಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.